ಸಾಲಗಾರನಾಗಿ ಮಾಡುತ್ತದೆ. ಏನು ರೀ, ಈ ದಾವಣಗೆರೆ ಘಟಕದ ಅಧ್ಯಕ್ಷರಾದಂತಹ ಈ ಒಂದು ನಮ್ಮ NHM ಗುತ್ತಿಗೆ ಮತ್ತು ಹೊರ ಗುತ್ತಿಗೆ ನೌಕರ ಸಂಘದ ಅಧ್ಯಕ್ಷರಾದಂತಹ ಹಾಲಸ್ವಾಮಿ NC ಅವರು ಹೇಳ್ತಾ ಇದ್ದಾರೆ, ನೌಕರರನ್ನು ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ಳಲಾಗುತ್ತಿದೆ. ಬಡತನದ ಕಾರಣಕ್ಕೆ ನೌಕರರಿಗೆ ಕಡಿಮೆ ಪಗಾರ ಕೊಡೋದು, ಆದರೂ ಸರಿಯಾಗಿ ಕೊಡುವಂಗಿಲ್ಲ. ಈ ಪರಿಸ್ಥಿತಿ ನಮ್ಮದು ಹೆಂಗೆ ಬದುಕೋದು ಅಂತೇಳಿ ಈ ವಿಷಯ ಚರ್ಚೆ ಮಾಡಿದಾಗ ಆಯನೂರು ಮಂಜುನಾಥ್ ಅವರು, ಗೌರವ ಅಧ್ಯಕ್ಷ, ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೌಕರ ಸಂಘ, ಅವ್ರು ಹೇಳ್ತಾರೆ, ಈ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ, ಅದನ್ನು ಪರಿಹರಿಸ್ತೀನಿ, ಶೀಘ್ರ ವೇತನ ಪಾವತಿಗೆ ಕ್ರಮ ವಹಿಸುವಂತೆ ಸೂಚಿಸುತ್ತೇನೆ ಅಂತೇಳಿ ಆಯನೂರು ಮಂಜುನಾಥ್ ಅವರು ಹೇಳಿದ್ದಾರೆ. ಇವು ಏನೋ ಹೇಳಿ ಏನೋ ಬಿಡಲಿ, ಆದರೆ ರೆಗ್ಯುಲರಾಗಿ ಅವ್ರ ಪೇಮೆಂಟ್ ಅವ್ರು ಕರೆಕ್ಟಾಗಿ ಎಷ್ಟು ಕೊಡೋದಿರಲಿ ಏನೋ ಇರಲಿ ಕೊಟ್ಟರೆ ಈ ಸಮಸ್ಯೆ ಬರೋದಿಲ್ಲ ಅನ್ನೋದು ನಾವು ನೋಡ್ತಾ ಬಂದಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಅವರು ಹೆಂಗಿರ್ತಾರೆ ಪರಿಸ್ಥಿತಿ, ಇಂಥಲ್ಲಿ ಕೆಲಸ ಮಾಡೋಂಥವ್ರು ಹೆಂಗಿರ್ತಾರೆ ಅಂದ್ರೆ ಅವ್ರ ಹಿಂದೆ ಆಸ್ತಿ ಇರೋದಂಥ ಜನ ಇರ್ತಾರೆ. ಎಲ್ಲೋ ಕೆಲವೊಬ್ಬರು ಅನುಕೂಲ ಇದ್ದವ್ರು ಇರ್ತಾರೆ, ಇಲ್ಲಂತೂ ಅಲ್ಲ, ಅದು ಪ್ರಮಾಣ ಕಡಿಮೆ. ಅವ್ರು ಇವತ್ತು ವಾದ ಮಾಡ್ತಾ ಇದ್ದಾರೆ, ನಮಗೆ ಬೇರೆ ಯಾವ ಮೂಲಗಳಿಂದಲೂ ಆದಾಯ ಇಲ್ಲ, ನಮಗೆ ಬೇರೆ ಉದ್ಯೋಗ ನಾವು ಮಾಡೋದಿಲ್ಲ, ಕಲ್ತಿರೋದ್ರಿಂದ ನಮಗೆ ಬರುವಂಥದ್ದು. ಅದಕ್ಕೆ ನಮ್ಮ ಪೇಮೆಂಟ್ ನಮ್ಗೆ ಜಲ್ದಿ ಮಾಡ್ರಪ್ಪ ಅಂತ. ತಿಂಗಳ ಸಂಬಳದಲ್ಲೇ ಸಂಸಾರ ನಿಭಾಯಿಸಬೇಕು. ಎಷ್ಟು ಸಂಬಳ ಬರುತ್ತೆ ಅದರಾಗ ಬದುಕು ಮಾಡಬೇಕು. ಹೆಚ್ಚು ಮಾಡಿದ್ರೆ ಸಾಲ ಆಗ್ತದೆ. 2 ತಿಂಗಳಿಂದ ವೇತನ ಬಾರದ್ದರಿಂದ ಮನೆ ಬಾಡಿಗೆ ಕಟ್ಟಿಲ್ಲ, ಬಾಡಿಗೆ ಮನೆಗೆ ಇರ್ತಾರೆ, ಕಟ್ಟೋಕ್ಕಾಗಿಲ್ಲ ಅಂತ ಆರೋಪಿಸ್ತಾ ಇದ್ದಾರೆ. ದಿನಸಿ ಕೊಂಡುಕೊಳ್ಳಲು ಕೈಯಲ್ಲಿ ಕಾಸಲ್ಲಿ ಏನೋ ಕೊಂಡ್ಕೋಬೇಕು, ಮಾಡೋಕ್ಕೆ ಕೈಯಾಗಿ ದುಡ್ಡಿಲ್ಲ. ಸಣ್ಣ ಪುಟ್ಟ ಖರ್ಚಿಗೆ ಹಣ ಬೇಕೆಂದರೆ ಸಂಬಂಧಿಕರು ಹಾಗೂ ಸ್ನೇಹಿತರ ಬಳಿ ಅಂಗಲಾಚಬೇಕಾಗಿದೆ. ಏನು ನಮ್ಮ ಪರಿಸ್ಥಿತಿಯಲ್ಲಿ ಏನಾಗಿದೆಪ್ಪ ಅಂದ್ರೆ, ನಮ್ಮ ಸ್ನೇಹಿತರ ಹತ್ರ ಅಥವಾ ಇನ್ನುಳಿದವ್ರ ಹತ್ರ ನಮ್ಮ ಸಂಬಂಧಿಕರ ಕೈ ಒಡ್ಡಬೇಕಾಗಿದೆ. ಇವತ್ತು ಆ ಪರಿಸ್ಥಿತಿ ನಮ್ಗೆ ಬಂದದ. ದಯವಿಟ್ಟು ನಮ್ಮ ಪೇಮೆಂಟ್ ನಮ್ಗೆ ಕೊಡ್ರಿ, ಇಲ್ಲಾಂದ್ರೆ ನಾವು ಅನಿವಾರ್ಯವಾಗಿ